കാസർഗോഡ് നിത്യാനന്ദ യോഗാശ്രമത്തിൽ ഗായത്രി ദേവി ക്ഷേത്രത്തിലെ ദീപാരാധനയ്ക്ക് ശേഷം എല്ലാ സന്ധ്യാനേരത്തിലും സ്വാമിയുടെ കരുതലിന് കീഴിൽ ഉയർന്നു വരുന്ന കുട്ടികൾക്ക് പ്രത്യേകമായി നൽകുന്ന സംസ്കൃത പഠന ക്ലാസ്സാണ്. അത് ഗായത്രി ദേവി ക്ഷേത്രത്തിന് മുന്നിൽ എല്ലാ പ്രധാന ഹോമങ്ങളും മറ്റും നടക്കുന്ന ഒരു പ്രത്യേക സ്ഥാനം ഒരുക്കിയിട്ടുണ്ട്. അവിടെ എത്തി ഗുരുവിന്റെ നേതൃത്വത്തിൽ നൽകുന്ന സംസ്കൃത ക്ലാസിന്റെ ചെറിയൊരു ഭാഗം നിങ്ങൾക്ക് മുന്നിൽ സമർപ്പിക്കുന്നു. ಆಮೇಲೆ ಏನಾಯ್ತು, ಸ್ನಾನಂ ಕರೋಮಿ, ಸ್ನಾತ್ವಾ ಸ್ನಾನ ಮಾಡಿ ಪೂಜಾಂ ಕರೋಮಿ, ಸ್ನಾತ್ವಾ ಪೂಜಾಂ ಕರೋಮಿ, ಸ್ನಾನ ಮಾಡಿ ಪೂಜಾಂ ಕರೋಮಿ, ಪೂಜೆಯನ್ನು ಮಾಡುತ್ತೇನೆ. ಪೂಜೋತ್ತರಂ ಭೋಜನಂ ಕರೋಮಿ, ಭೋಜನಂ ಕರೋಮಿ. ಈಗ ಭೋಜನ ಮುಗಿಸಿ ಬರ್ತಾ ಇರ್ತೀವಿ, ಎದುರುಗಡೆ ಯಾರಾದರೂ ಸಿಕ್ಕರು, ಊಟ ಆಯ್ತಾ ಅಂತ ಕೇಳ್ತೀವಲ್ಲ ನಾವು. ಎದುರುಗಡೆ ಸಿಕ್ಕವರಿಗೆ ಊಟ ಆಯ್ತಾ ಅಂತ ಕೇಳ್ತೀವಲ್ಲ, ಮೌರ್ಯ ಊಟ ಆಯ್ತಾ ಅಂತ ಕೇಳ್ತೀವಲ್ಲ. ಆಗ ಅದಕ್ಕೇನು ಹೇಳುದು? ಭೋಜನಂ ಅಭೂತ್ವ, ಭೋಜನಂ ಅಭೂತ್ವ, ಭೋಜನಂ ಅಭವತ್ವ, ಭೋಜನಂ ಅಭೂತ್ವ, ಅಥವಾ ಭೋಜನಂ ಅಭೂತ್ ಕಿಂ. ಆಯ್ತಾ? ಏನು ಊಟ ಆಯ್ತಾ ಅಂತ ಕೇಳೋದು ಹೇಗೆ? ಮೌರ್ಯ ಹೇಳು. ತಪ್ಪು. ಭೋಜನಂ ಅಭೂತ್ವ. ಆಯ್ತು ಅಂತ ಹೇಳೋದು ಆಮ್ ಅಭೂತ್, ಆಮ್ ಅಭೂತ್, ಅಭೂತ್ ಆಯ್ತು. ಈಗ ಊಟ ಎಲ್ಲ ಮುಗಿಸಿ ಆಯ್ತು ಅಂತೆಲ್ಲ ಆಯ್ತು, ಊಟ ಆಯ್ತಾ? ಯಾರು ಗೊತ್ತಿಲ್ಲ, ಬಂದು ಆಶ್ರಮಕ್ಕೆ ಯಾರು ಬಂದಿದೆ, ತಿಂಡಿಯ ಸಮಯಕ್ಕೆ ಬಂದಿದೆ, ಆ ಭೋಜನ ಸಮಾಪ್ತ ಆಯ್ತು ಆಯ್ತು. ಅದಾದ್ಮೇಲೆ ಏನು ಕೇಳ್ತೀವಿ? ಪರಿಚಯ ಮಾಡ್ಕೊತೀವಲ್ಲ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಮಮ ನಾಮ ಚಂದ್ರಶೇಖರ, ಭವತಃ ನಾಮ ಕಿಂ? ಭವತಃ ನಾಮ ಕಿಂ? ನಿನ್ನ ಹೆಸರೇನು? ಭವತಃ ನಾಮ ಕಿಂ? ನೀವೀಗ ಕೇಳಿ ನನ್ನ ಹತ್ರ. ಭವತಃ ಮಮ ನಾಮ ಚಂದ್ರಶೇಖರ, ನನ್ನ ಹೆಸರು ಚಂದ್ರಶೇಖರ. ಗೊತ್ತಾಯ್ತಾ? ಭವತಃ ನಾಮ ಕಿಂ? ಮಮ ನಾಮ ಚಂದ್ರಶೇಖರ. ಋಷಿಕೇಶ ಅವನ ಹತ್ರ ಕೇಳು, ಭುವನ್ ಹತ್ರ ಕೇಳು. ಮಮ ನಾಮ ಭುವನ್ ಶೆಟ್ಟಿ. ಮೌರ್ಯ ಕೇಳು, ಋಷಿಕೇಶನ ಹತ್ರ. ಭವತಃ ನಾಮ ಕಿಂ? ಆವಾಗ ಋಷಿಕೇಶನ ಹೇಳ್ತಾನೆ, ಮಮ ನಾಮ ಋಷಿಕೇಶ. ಪವನ್ ಮೌರ್ಯನ ಹತ್ರ ಕೇಳ್ತೀಯಾ? ಭವತಃ ನಾಮ ಕಿಂ ಕೇಳು. ಭವತಃ ನಾಮ ಕಿಂ? ಪವನ್ ಕೇಳು, ಗಟ್ಟಿ ಕೇಳು. ಮಮ ನಾಮ ಮೌರ್ಯ, ಮಮ ನಾಮ ಮೌರ್ಯ. ಹೀಗೆ ಕೇಳೋದು. ಆಯಿತಾ? ಈಗ ಇಬ್ಬರು ಬರ್ತಾ ಇದ್ದಾರೆ. ಮಮ ನಾಮ ಚಂದ್ರಶೇಖರ, ನನ್ನೊಟ್ಟಿಗೆ ಇನ್ನೊಬ್ಬರು ಬರ್ತಾ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಆವಾಗ ನೀವೇನು ಕೇಳ್ತೀರಾ? ಅವ್ರು ಯಾರು ಅಂತ ಕೇಳ್ತೀವಲ್ಲ. ಅವ್ರು ಯಾರು? ನನ್ನ ಪರಿಚಯ ಆಯಿತು, ಭವತಃ ನಾಮಕ್ಕೆ ಮಮ ನಾಮ ಚಂದ್ರಶೇಖರ. ಆಗ ಪವನ್ ಏನು ಕೇಳ್ತಾನೆ? ಏಷಃ ಕಃ? ಇವನು ಯಾರು? ಏಷಃ ಕಃ? ಇವನು ಯಾರು? ಏಷಃ ಕಃ? ಇವನು ಯಾರು? ನನ್ನೊಟ್ಟಿಗೆ ನನ್ನೊಟ್ಟಿಗೆ ಪ್ರಹ್ಲಾದ ಇದೆ, ಪ್ರಹ್ಲಾದ ಇದೆ. ಕಹ ಅಂತ ಹೇಳಿದರೆ ಯಾರು? ನನ್ನೊಟ್ಟಿಗೆ ಪ್ರಹ್ಲಾದ ಇದೆ. ಅವಾಗೇನು ಹೇಳ್ತೀವಿ? ಏಷಃ ಪ್ರಹ್ಲಾದ, ಇವನು ಪ್ರಹ್ಲಾದ. ಏಷಃ ಪ್ರಹ್ಲಾದ. ಪ್ರಹ್ಲಾದ ಅಂತಲೇ ಬೆಳೆಸಬೇಕು ಅಂತಿಲ್ಲ, ಯಾರಿರ್ತಾರೆ ಅಲ್ಲಿ ಆ ಹೆಸರನ್ನು ಬೆಳೆಸಿದೆ. ಏಷಃ ಭುವನಃ, ಏಷಃ ಋಷಿಕೇಶ, ಏಷಃ ಪ್ರದ್ಯುಮ್ನಃ, ಏಷಃ ಹರಿಹಿ. ಹೆಂಗಸರಿದ್ರೆ ಏಷ, ಸ್ತ್ರೀಲಿಂಗದಲ್ಲಿ ಇದ್ರೆ ಏಷ, ಹಾಗೆ ಏಷಃ ಏಷ. ಹೆಂಗಸರಿಗೆ ಹೆಣ್ಣು ಮಕ್ಕಳಿಗೆ ಹೆಸರೇ ಕೇಳೋದು
भवत्याः नाम किं भवताः नाम भवत्याः नाम किं मम नाम ಸರಿಯಾಗಿ ಅದೇ ರೀತಿ ಹೇಳೋದು ಸ್ತ್ರೀಲಿಂಗದಲ್ಲೂ ಮಮ ನಾಮ ಮಾತೃಶ್ರೀ ಹೇಳೋದು ಮಮ ನಾಮ ಸುಮ ಹಾಗೆ ಏಷಾ ಕಾ ಕೇಳುವಾಗ ಏಷಾ ಕಾ ಇವಳು ಯಾರು ಕಾ ಕಹ ಏಷಾ ಕಾ ಈಗ ಇವ್ರದೆಲ್ಲ ಕೇಳಿ ಆಯ್ತು. ಇನ್ನೊಂದು ಚೂರು ಮುಂದಕ್ಕೆ ಹೋಗಿ ನಿಮ್ಮ ಊರು ಯಾವುದು ಅಂತ ಕೇಳ್ತೀವಲ್ಲ. ಭವತಃ ಗ್ರಾಮಃ ಕಹ, ಭವತಃ ಗ್ರಾಮಃ ಕಹ ಅಥವಾ ಭವತಃ ನಗರಂ ಕಿಂ, ಭವತಃ ಗ್ರಾಮಃ ಕಹ ಅಥವಾ ಭವತಃ ನಗರಂ ಕಿಂ ಅಂದರೆ ನಿಮ್ಮ ಊರು ಯಾವುದು. ಮಮ ಗ್ರಾಮ ಕೊಡಗು, ಮಮ ಗ್ರಾಮ ಕೊಡಗು. ಭವತಃ ಗ್ರಾಮ ಭವತಃ ನಗರಂ ಕಿಂ, ಮಮ ನಗರಂ ಮಂಜೋಡು. ಗ್ರಾಮ ಅಥವಾ ಗ್ರಾಮ ನಗರ ಆಯ್ತಾ. ಈಗ ಭವತಃ ಮಾತು ನಾಮ ಕಿಂ, ನಿನ್ನ ತಾಯಿಯ ಹೆಸರೇನು. ಭವತಃ ಮಾತು ನಾಮ ಕಿಂ, ಭವತಃ ಮಾತು ನಾಮ ಕಿಂ, ನಿನ್ನ ಅಮ್ಮನ ಹೆಸರೇನು. ಕೇಳು ಪ್ರಹ್ಲಾದ ಋಷಿಗೆ ಪವನಿಗೆ ಕೇಳು. ಭವತಃ ಮಾತು ನಾಮ ಕಿಂ, ಭವತಃ ಮಾತು ನಾಮ ಕಿಂ. ಮಮ ಮಮ ಮಾತು ನಾಮ, ಮಾತು ನಾಮ ಏನು ಅಮ್ಮನ ಹೆಸರೇನು. ಸುನೀತಾ. ಮಮ ಮಾತು ನಾಮ ಸುನೀತಾ. ಭುವನ ರೋಹಿಣಿ. ಮಮ ಮಾತಾ ರೋಹಿಣಿ, ನನ್ನ ತಾಯಿ ರೋಹಿಣಿ. ಹೀಗೆ ಹೇಳೋದು. ನಾಮ ಸೇರಿಸ್ಬೇಕು ಅಂತಿಲ್ಲ, ಸೇರಿಸಿದ್ರು ಆಗ್ಬೋದು. ಈಗ ಯಾವ್ಯಾವ ವಾಕ್ಯವನ್ನು ಕಲ್ತ್ಕೊಂಡ್ವಿ. ಯಾರಾದರೂ ಎದುರುಗಡೆ ಬಂದಾಗ ಏನು ಹೇಳ್ತೀವಿ. ಹರಿ ಓಂ. ಹಾಯಿ ಇಲ್ಲ, ಹಾಯಿ ಬಾಯಿ ಬಾಯಿ ಇಲ್ಲ. ಯಾವುದು ಹರಿ ಓಂ, ರಾಮ್ ರಾಮ್, ಶುಭ ಪ್ರಯಾಣಂ, ಶುಭ ಪ್ರಯಾಣಂ. ಬೆಳಗ್ಗೆ ಎದ್ದ ಕೂಡಲೇ ಸುಪ್ರಭಾತಂ, ಸುಪ್ರಭಾತಂ ಅದು ಕನ್ನಡದಲ್ಲಿ ಶುಭೋದಯ, ಸುಪ್ರಭಾತಂ. ಆಮೇಲೆ ರಾತ್ರಿ ಮಲಗುವಾಗ ಶುಭರಾತ್ರಿ. ಎದ್ದ ನಂತರ ಸುಪ್ರಭಾತಂ ತದುತ್ತರಂ ದಂತಧಾವನಂ, ದಂತಕೂರ್ಚೇನ ದಂತಧಾವನಂ ಕರೋಮಿ, ದಂತಧಾವನವನ್ನು ಮಾಡಿ. ಆಮೇಲೆ ಸ್ನಾನಂ ಕರೋಮಿ, ಸ್ನಾತ್ವ ಪೂಜಾಂ ಕರೋಮಿ, ಪೂಜಾಂ ಕೃತ್ವ ಭೋಜನಂ ಕರೋಮಿ, ಉಪಹಾರಂ ಕರೋಮಿ, ಭೋಜನಂ ಕರೋಮಿ. ಉಪಹಾರೋತ್ತರಂ ತತಃ ಆಗಚ್ಚಂತಹ ಭವಂತಿ, ತತ್ರ ಕೋಪಿ ಮಿಲತಿ, ಅಲ್ಲಿ ಯಾರೋ ಒಬ್ಬ ಸಿಗ್ತಾನೆ. ಆಗ ಹರಿ ಓಂ ಭವತ ಭೋಜನಂ ಸಮಾಪ್ತಂ ವಾ. ಹಾಂ ಸಮಾಪ್ತಂ, ಸಮಾಪ್ತಂ. ಹಾಂ ಅಭೂತ್, ಭೋಜನಂ ಅಭೂತ್ ವಾ. ಹಾಂ ಭೋಜನಂ ಅಭೂತ್. ಹಾಂ ಸಮಾಪ್ತ. ಭವತಃ ನಾಮ ಕಿಂ, ನಿನ್ನ ಹೆಸರೇನು. ಮಮ ನಾಮ ಏನು ಪ್ರಹ್ಲಾದ ಚಂದ್ರಶೇಖರ, ಯಾವುದು ಹೆಸರಿರ್ತದೆ. ಆನಂತರ ಏಷಃ ಕಹ, ಏಷಃ ಮಮ ಸಹೋದರಃ, ಏಷಃ ಪ್ರಹ್ಲಾದ. ಯಾರ ಪಕ್ಕದಲ್ಲಿರ್ತಾರೆ ಅವರ ಹೆಸರು. ಹುಡುಗಿಯಾಗಿದ್ರೆ ಏಷಾ ಕ, ಏಷಾ ಏಷಾ ಕ, ಏಷಾ ಮಮ ಭಗಿನಿ, ಏಷಾ ಮಮ ಭಗಿನಿ ಸಹೋದರಿ. ಆಯಿತಾ. ಹೆಸರು ಕೇಳುವಾಗ ಸ್ತ್ರೀಲಿಂಗದಲ್ಲಿ ಭವತ್ಯಾಹ ನಾಮ ಕಿಂ, ಹೆಣ್ಣುಮಕ್ಕಳು ಕೇಳುವಾಗ ನಿನ್ನ ಹೆಸರೇನು ಅನ್ನೋದಕ್ಕೆ ಭವತ್ಯಾಹ ನಾಮ ಕಿಂ. ಮಮ ನಾಮ ಚಂದ್ರಶೇಖರ. ಹುಡುಗಿಯಾಗಿದೆ ಮಾತೃಶ್ರೀ ಹೇಳೋದಾದರೆ ಯಾವ ರೀತಿ ಹೇಳಬೇಕು. ಮಮ ನಾಮ ಸುಮ, ಸಾಮಾನ್ಯ ಹಾಗೆ. ಆಮೇಲೆ ಇನ್ನೇನು ಕಲ್ತ್ವಿ. ಭವತಃ ಭವಾನ್ ಕುತಃ, ಭವತಃ ಗ್ರಾಮ ಭವತಃ ಗ್ರಾಮ, ಭವತಃ ಗ್ರಾಮ ಗ್ರಾಮಃ ಕಹ, ನಗರಂ ಕಿಂ, ನಗರಂ ಕಿಂ. ಭವಾನ್ ಕುತ್ರ ವಸತಿ, ಭವಾನ್ ಕುತ್ರ ವಸತಿ, ನೀನು ಎಲ್ಲಿ ಉಳ್ಕೋತೀಯಾ. ಭವಾನ್ ಕುತಃ ಅಂತ ಹೇಳಿದರೆ ನೀನು ಎಲ್ಲಿಂದ ಬಂದಿದ್ದೀಯಾ, ನೀನು ಎಲ್ಲಿಂದ. ಭವಾನ್ ಕುತಃ, ನೀನು ಎಲ್ಲಿಂದ. ಅಹಂ ಚಿಕ್ಕಮಗಳೂರು ತಃ, ಅಹಂ ಚಿಕ್ಕಮಗಳೂರು ತಃ, ನಾನು ಚಿಕ್ಕಮಗಳೂರಿಂದ. ಅಹಂ ಭವಾನ್ ಕುತಃ, ಭವಾನ್ ಕುತಃ, ಭವಾನ್ ಕುತಃ. ಅಹಂ ಅತ್ತಾವರತಃ, ಅತ್ತಾವರತಃ.
ಇಷ್ಟು ವಾಕ್ಯಗಳನ್ನು ನಾಳೆ ಒಂದು ರೂಪಕದ ರೀತಿ ಮಾಡ್ಬೋದಾ? ಯಾರಾದ್ರೂ ಇಬ್ಬರು ಎದ್ದು ನಿಂತು ಅಭ್ಯಾಸ ಮಾಡ್ಬೋದಾ? ಪ್ರಹ್ಲಾದ ಋಷಿಕೇಶ ಮಾಡ್ಬೋದಾ ಇದನ್ನು? ಹಾಂ, ನಾಳೆ ಬರ್ತಾ ಒಮ್ಮೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ. ಹರಿ ಓಂ ನಮಸ್ತೆ ಸುಪ್ರಭಾತ. ಭವಾನ್ ಕಿಂ ಕರೋತಿ? ಅಹಂ ಸ್ನಾನಂ ಕರೋಮಿ, ಸ್ನಾನಂ ಕೃತ್ವ ಪೂಜಾಂ ಕರೋಮಿ, ಪೂಜಾಂ ಕೃತ್ವ ಉಪಹಾರಂ ಕರೋಮಿ. ಆವಾಗ ಯಾರು ಎಂಟ್ರಿ ಆಗಬೇಕು? ಪ್ರಹ್ಲಾದ ಬರಬೇಕು. ಪ್ರಹ್ಲಾದ ಬಂದು ಏನು ಮಾಡ್ತಾನೆ? ಋಷಿಕೇಶ ಕೇಳ್ತಾನೆ ಅಲ್ಲ, ಭವಾನ್ ಕದ ಉತ್ತಿಷ್ಠತಿ. ಭವಾನ್ ಕದಾ ಉತ್ತಿಷ್ಠತಿ? ಅಹಂ ಪ್ರಾತಃ 4:30 ಉತ್ತಿಷ್ಠಾಮಿ. ಅನಂತರಂ ಕಿಂ ಕರೋತಿ? ಹಾಗೆ ಸಣ್ಣ ರೂಪಕ. ದಂತಧಾವನಂ ನ ಕರೋತಿ ವಾ? ದಂತಕೂರ್ಚೇನ ದಂತಧಾವನಂ ಕೃತ್ವಾ ಸ್ನಾನಂ ಕರೋಮಿ, ಅನಂತರಂ ಪೂಜಾಮಂದಿರಂ ಗಚ್ಚಾಮಿ, ಅನಂತರಂ ತತ್ರ ಪೂಜಾ ಕರೋಮಿ, ತದನಂತರಂ ಉಪಹಾರ. ಉಪಹಾರ ಅನಂತರ ಪೂಜೋತ್ತರ. ಅನಂತರ ಮಂಗಲ ಶ್ಲೋಕ ವದತ್ತಿ ಸರ್ವೇತಿ ಮಿಲಿತ್ವಾ. ವಾಗರ್ಥಾ ವಿವಸಂ ಪ್ರತ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಕಂಠಪಾಠಾಗಬೇಕು. ಅಭ್ಯಾಸ ಕರೋತಿ. ಸರಿ.